Good morning, students. In today's class, we will study the third chapter, that is reconstitution of partnership firm. That is admission of a partner. So, ಪಾರ್ಟ್ನರ್ಸ್ಗಳು ಯಾವಾಗ ಅಡ್ಮಿಷನ್ ಆಗ್ತಾರೆ ಅಥವಾ ನಾ ಹೇಳಿದೆ ಪ್ರೀವಿಯಸ್ ಅಲ್ಲಿ ನಾವು ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕಲ್ತಿದ್ವಿ. ಓಕೆ, ಬಟ್ ಈ ಚಾಪ್ಟರ್ ಅಲ್ಲಿ ನಾವು ಏನ್ ಕಲಿತಿದ್ದೇವೆ, ಹೊಸ ಪಾರ್ಟ್ನರ್ ಫರ್ಮ್ ಅಲ್ಲಿ ಅಡ್ಮಿಟ್ ಆಗ್ತಾನೆ, ಹೊಸ ಪಾರ್ಟ್ನರ್ ಬರ್ತಾನೆ. ಈಗ ಇಬ್ರು ಪಾರ್ಟ್ನರ್ ಇತ್ತು ಅಂದ್ರೆ ಇನ್ನೊಬ್ಬ ಪಾರ್ಟ್ನರ್ ಕೂಡ ಫರ್ಮ್ ಅಲ್ಲಿ ಬರ್ತಾನೆ. ಬರ್ಬೇಕಾದ್ರೆ ಏನೇನ್ ತರ್ತಾನೆ ಅಥವಾ ಅದು ಯಾಕೆ ನಾವು ಇನ್ನೊಬ್ಬನ ಪಾರ್ಟ್ನರ್ ಸೇರಿಸ್ಕೋತೀವಿ, ಅದು ಎಲ್ಲಾ ರೀಸನ್ಸ್ ಗಳನ್ನ ನಾವು ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೇವೆ. ಓಕೆ, ಸೊ ಫಸ್ಟ್ ಒಂದ್ ರೀಸನ್ ಯಾಕೆ ಪಾರ್ಟ್ನರ್ಶಿಪ್ ಒಳಗ ಇನ್ನೊಬ್ಬ ಪಾರ್ಟ್ನರ್ ನ ಅಡ್ಮಿಟ್ ಮಾಡ್ಕೋತಾರೆ ಅಂತಂದ್ರೆ, ಒಂದು ಬಿಕಾಸ್ ಆಫ್ ದ ಕ್ಯಾಪಿಟಲ್. Okay, the main reason why they admit the new partner, because they want more capital, more additional capital they want. Okay, so firm ಅಲ್ಲಿ business partnership ಇಬ್ರೇ ಮಾಡ್ತಿದ್ದಾಗ ಏನಾಗುತ್ತೆ, ಅವಾಗ ಫರ್ಮ್ ಅಲ್ಲಿ ಕ್ಯಾಪಿಟಲ್ ಜಾಸ್ತಿ ಇರಲ್ಲ. ಒಂದ್ ವೇಳೆ ಜಾಸ್ತಿ ಆಕ್ಟಿವಿಟೀಸ್ ಏನಾರ ಮಾಡ್ಬೇಕಂತಂದ್ರೆ ಅವ್ರ ಕಡೆ ಕ್ಯಾಪಿಟಲ್ ಇರೋಲ್ಲ. ಓಕೆ, ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಹೊಸ ಪಾರ್ಟ್ನರ್ ಅನ್ನ ಫರ್ಮ್ ಅಲ್ಲಿ ಕರ್ಕೋತಾರೆ. ಅವನಿಗೂ ಕೂಡ ಪ್ರಾಫಿಟ್ಸ್ ಅಂಡ್ ಲಾಸಸ್ ಒಳಗ ಅವನಿಗೂ ಕೂಡ ಒಂದು ಶೇರ್ ಅನ್ನ ಕೊಡ್ತಾರೆ. ಓಕೆ, ಅವ ಬರ್ಬೇಕಾದ ಖಾಲಿ ಕೈಲಿ ಬರುದಿಲ್ಲ. ಹಿ ಬ್ರಿಂಗ್ಸ್ ದ ಕ್ಯಾಪಿಟಲ್, ನಾಟ್ ಓನ್ಲಿ ದ ಕ್ಯಾಪಿಟಲ್ ಬಟ್ ಆಲ್ಸೋ ಹಿ ಬ್ರಿಂಗ್ಸ್ ದ ಗುಡ್ ವಿಲ್. ಗುಡ್ ವಿಲ್ ಇಸ್ ನಥಿಂಗ್ ಬಟ್, ಇದಕ್ಕೆ ನಾವೇನಂತೀವಿ, ಇಟ್ ಇಸ್ ಅ ರೆಪ್ಯುಟೇಷನ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾ ಹೇಳಿದೆ ಹೊಸ ಪಾರ್ಟ್ನರ್ ಬರ್ತಾನ ಅಂತ ಹೇಳಿ. ಓಕೆ, ಸೊ ಹೊಸ ಪಾರ್ಟ್ನರ್ ಬಂದ್ರೆ ಅವನ್ ರೆಪ್ಯುಟೇಷನ್ ಕೂಡ ಬರುತ್ತೆ ಫರ್ಮ್ ಅಲ್ಲಿ. ಅಂದ್ರೆ ಅವ್ನ್ ಒಳ್ಳೆ ಹೆಸರು ಇರುತ್ತೆ ಸೊಸೈಟಿನಾಗ. ಅವ್ನ್ ನೋಡ್ಕೊಂಡು ಅವ್ನ್ ಕಾಂಟ್ಯಾಕ್ಟ್ ಗಳು ಇದ್ದವ್ರು ಎಲ್ಲರೂ ಕೂಡ ಬಿಸ್ನೆಸ್ಸಿಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಓಕೆ, ಸೊ ಹಾಗಾಗಿ ಅವನ್ ರೆಪ್ಯುಟೇಷನ್ ಕೂಡ ಇಲ್ಲಿ ಫರ್ಮಿಗೆ ಬರ್ಬೇಕಾದ್ರೆ ಅದನ್ನು ಕೂಡ ತಗೊಂಡ್ ಬರ್ತಾನೆ. ಸೊ ದ್ಯಾಟ್ ಇಸ್ ಕಾಲ್ಡ್ ಗುಡ್ ವಿಲ್. ಗುಡ್ ವಿಲ್ ಇಸ್ ಅ ರೆಪ್ಯುಟೇಷನ್ ಆಫ್ ಅ ಬಿಸ್ನೆಸ್ ಅಂತ ಹೇಳ್ತೇವೆ ನಾವು. ಓಕೆ, ಸೊ ಬಿಸ್ನೆಸ್ ಇದ್ದು ರೆಪ್ಯುಟೇಷನ್ ಅದು. ಓಕೆ, ಈಗ ಈ ಪರ್ಸನ್ ರೆಪ್ಯುಟೇಷನ್, ಈ ಪಾರ್ಟ್ನರ್ ರೆಪ್ಯುಟೇಷನ್, ಹೊಸ ಪಾರ್ಟ್ನರ್ ರೆಪ್ಯುಟೇಷನ್ ಫರ್ಮಿಗೆ ಅವ್ರೇನ್ ಮೊದ್ಲೇಕಿನ ಪಾರ್ಟ್ನರ್ಸ್ ಇದ್ರಲ್ಲ, ಸೊ ಆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಇವರು ತಗೊಂಡ್ ಬಂದಿದ್ದಾಯ್ತು ಅವರು. ಸೊ ದಟ್ ಇಸ್ ಗುಡ್ ವಿಲ್. ಓಕೆ, ದಟ್ ಇಸ್ ಅ ರೆಪ್ಯುಟೇಷನ್ ಆಫ್ ಅ ಬಿಸ್ನೆಸ್ ಅಂತ ಹೇಳ್ತೇವೆ. ಓಕೆ, ಸೊ ದ ನೆಕ್ಸ್ಟ್ ಪಾಯಿಂಟ್ ಇಸ್ ದಟ್ ಕ್ಯಾಪಿಟಲ್ ಬಂತು, ಗುಡ್ ವಿಲ್ ಬಂತು, ಅದರ ಜೊತೆಗೆ ಈ ಕೆಲಸ ಮಾಡಕ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನಾಗುತ್ತೆ, ಪೀಪಲ್ ಗಳು ಕಡಿಮೆ ಇರ್ತಾರೆ, ಪಾರ್ಟ್ನರ್ಸ್ ಇಬ್ರೇ ಇರ್ತಾರೆ, ಮ್ಯಾನೇಜ್ ಮಾಡಬೇಕಾಗಿತ್ತು ಇಬ್ರೇ, ಹೌದಾ? ಸೊ ಕೆಲವೊಂದು ಟೈಮ್ ಇನ್ನೊಂದು ಬ್ರಾಂಚ್ ಏನಾದ್ರು ಎಸ್ಟಾಬ್ಲಿಷ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಇನ್ನೊಂದು ಬ್ರಾಂಚ್ ಎಸ್ಟಾಬ್ಲಿಷ್ ಮಾಡತ್ತಾರ, ಅವ್ರ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಎಕ್ಸ್ಪಾಂಡ್ ಮಾಡತ್ತಾರ ಅಂತಂದ್ರೆ ಅವ್ರಿಗೆ ಏನು ಬೇಕು, ಮ್ಯಾನ್ ಪವರ್ ಬೇಕಲ್ಲ. ಸೊ ಇನ್ನೊಬ್ಬ ಬಂದ ಅಂದ್ರೆ ಇನ್ನೊಬ್ಬನ ಸೇರ್ಸ್ಕೊಂಡ ಅಂದ್ರೆ ಅವ್ರಿಗೆ ಇನ್ನೊಬ್ಬ ಮ್ಯಾನ್ ಪವರ್ ಆಗುತ್ತಲ್ಲ. ಸೊ ದಟ್ ಇಸ್ ಮ್ಯಾನೇಜಿಂಗ್ ಪೀಪಲ್ ಸಿಕ್ಕಂಗತ್ತ, ಹೌದಾ? ಅವನು ಬಂದಂದ್ರೆ ಅವನು ಕೂಡ ಕೆಲಸ ಮಾಡ್ತಾನೆ, ಅವನು ಕೂಡ ಹೆಲ್ಪ್ ಮಾಡ್ತಾನೆ, ಮ್ಯಾನೇಜಿಂಗ್ ಪೀಪಲ್ ಹೆಲ್ಪ್ ಸಿಗ್ತಾ. ಸೊ ದೀಸ್ ಆಲ್ ಆರ್ ದ ರೀಸನ್ಸ್. ಓಕೆ, ಸೊ ದೀಸ್ ಆಲ್ ಆರ್ ದ ರೀಸನ್ಸ್ ವೈ ದೇ ಅಡ್ಮಿಟ್ ದ ನ್ಯೂ ನ್ಯೂ ಪಾರ್ಟ್ನರ್ ಅನ್ನ ಯಾಕೆ ಕರ್ಕೋತಾರೆ ಅಂತಂದ್ರೆ ಇದು ಕೂಡ ಒಂದು ರೀಸನ್, ಮ್ಯಾನೇಜರಲ್ ಹೆಲ್ಪ್. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಿದೆ, ದಟ್ ಇಸ್ ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಕೂಡ ಹೊಸ ಪಾರ್ಟ್ನರ್ ಅನ್ನ ಅಡ್ಮಿಟ್ ಮಾಡ್ಕೋತಾರೆ. ಸೊ ಅದು ಕೂಡ ಒಂದು ರೀಸನ್ ಯಾಕೆ ಹೊಸ ಪಾರ್ಟ್ನರ್ ನ ಅಡ್ಮಿಟ್ ಮಾಡ್ತಾರೆ ಅಂತ. ಓಕೆ, ಸೊ ಅದು ಕೂಡ ಒಂದು ಪಾಯಿಂಟ್ ಆಯ್ತು, ಯಾಕೆ ಪಾರ್ಟ್ನರ್ ಅನ್ನ ಅಡ್ಮಿಟ್ ಮಾಡ್ಕೋತಾರೆ. ಸೊ ದೋಸ್ ಆರ್ ದ ರೀಸನ್ಸ್ ಫಾರ್ ಅಡ್ಮಿಟಿಂಗ್ ದ ನ್ಯೂ ಪಾರ್ಟ್ನರ್. ಸೊ ನೆಕ್ಸ್ಟ್ ನೋಡೋದಾದ್ರೆ, ಸೊ ಇವೆಲ್ಲ ರೀಸನ್ಸ್ ಆಯ್ತು. ನಾ ಹೇಳಿದೆ ಪಾರ್ಟ್ನರ್ ಬರ್ಬೇಕಾದ್ರೆ, ಓಕೆ, ಸೊ ಪಾರ್ಟ್ನರ್ ಬರ್ಬೇಕಾದ್ರೆ ಕ್ಯಾಪಿಟಲ್ ತರ್ತಾನೆ, ಗುಡ್ ವಿಲ್ ತರ್ತಾನೆ. ಸೊ ಪಾರ್ಟ್ನರ್ಶಿಪ್ ಫರ್ಮ್ಗೆ ಏನ್ ಅಡ್ವಾಂಟೇಜ್ ಆಗುತ್ತೆ, ಪೀಪಲ್ ಸಿಗ್ತಾರೆ, ಮೆಂಬರ್ಸ್ ಪೀಪಲ್ ವರ್ಕ್ ಮಾಡ್ದಂಗ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪಾನ್ಷನ್ ಆಗುತ್ತೆ, ಅವ್ರ ಬಿಸ್ನೆಸ್ ಗೆ ಎಕ್ಸ್ಪಾಂಡ್ ಆಗುತ್ತೆ, ಬಿಕಾಸ್ ಕ್ಯಾಪಿಟಲ್ ಬಂತಂದ್ರೆ ಅವ್ರು ಬೇರೆ ಆಕ್ಟಿವಿಟೀಸ್ ಒಳಗೆ ಇನ್ವಾಲ್ವ್ ಮಾಡ್ಬೋದು. ಸೊ ದೀಸ್ ಆಲ್ ಆರ್ ದ reasons which will specify the partnership
partnership of a new partner. So there are some important points of admission. Okay, so in this chapter there are some points of ಹೊಸ ಪಾರ್ಟ್ನರ್ ತಗೋಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, ಎಲ್ಲಾರ್ದು ಒಪಿನಿಯನ್ ಕೂಡ ತಗೋಬೇಕಾಗುತ್ತೆ. ಇನ್ನ ಯಾರ್ಯಾರು ರಿಮೈನಿಂಗ್ ಪಾರ್ಟ್ನರ್ಸ್ ಇರ್ತಾರಲ್ಲ, ಅವ್ರ ಪಾರ್ಟ್ನರ್ಸ್ ಎಲ್ಲ ಒಪಿನಿಯನ್ ತಗೊಂಡು ಅವ್ರ ಕನ್ಸೆಂಟ್ ತಗೊಂಡು ಹೊಸ ಪಾರ್ಟ್ನರ್ ಅನ್ನ ಎಡ್ಯುಕೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ಇದರಲ್ಲಿ ಹೊಸ ಪಾರ್ಟ್ನರ್ ಬಂದ ಅಂದ್ರೆ ಅವನಿಗೂ ಕೂಡ ಪ್ರಾಫಿಟ್ಸ್ ಅನ್ನ ಹೋಗ್ಬೇಕಂತ ಹೇಳಿದ್ರೆ, ಸೊ ಅವನಿಗೂ ಕೂಡ ಪ್ರಾಫಿಟ್ ಶೇರ್ ಆಗ್ಬೇಕು. ಸೊ ಹಾಗಾಗಿ ಅವನಿಗೂ ಕೂಡ ಒಂದು ಹಳೆ ಪಾರ್ಟ್ನರ್ಸು ಏನ್ ಮಾಡ್ತಾರೆ, ಹೊಸ ಪಾರ್ಟ್ನರ್ಗೆ ಶೇರ್ ಅನ್ನ ಸ್ಯಾಕ್ರಿಫೈಸ್ ಮಾಡಿ ಹೊಸ ಪಾರ್ಟ್ನರ್ಗೆ ಒಂದು ಪ್ರಾಫಿಟ್ಸ್ ಅಲ್ಲಿ ಒಂದು ಶೇರ್ ಕೊಡ್ತಾರೆ. ಓಕೆ, ಸೊ ಪ್ರಾಫಿಟ್ಸ್ ಅಲ್ಲಿ ಒಂದು ಶೇರ್ ಅನ್ನ ಅವನಿಗೆ ಹೊಸ ಪಾರ್ಟ್ನರ್ಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಬಿಕಾಸ್ ಅವನು ಹಂಗೆ ಬಂದಿಲ್ಲ, ಅವನು ಕ್ಯಾಪಿಟಲ್ ತಂದಿದ್ದಾನೆ, ಅವನು ಇನ್ವೆಸ್ಟ್ ಮಾಡಿದ್ದಾನೆ, ಅವನ ಗುಡ್ವಿಲ್ ಕೂಡ ತಂದಿದ್ದಾನೆ ಫಾರ್ಮಿಗೆ. ಸೊ ಹಾಗಾಗಿ ಅವನಿಗೂ ಕೂಡ ಪ್ರಾಫಿಟ್ಸ್ ಅಥವಾ ಲಾಸಸ್ ಅಲ್ಲಿ ಅವನಿಗೂ ಕೂಡ ಶೇರ್ ಹೋಗ್ಬೇಕಾಗುತ್ತೆ. ಓಕೆ, ಸೊ ಹಾಗಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತ ನೋಡ್ಕೊಬರೋಣ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ಅಂತ ನೋಡ್ಕೊಂಡ್ಬರೋಣ. ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್. ಅಡ್ಮಿಷನ್ ಟೈಮ್ನಾಗ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ನೋಡ್ಕೊಂಡ್ಬರೋಣ. ದಟ್ ಇಸ್ ದ ಫಸ್ಟ್ ಪಾಯಿಂಟ್, ದಟ್ ಇಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓಕೆ, ಸೊ ನಾ ಹೇಳಿದೆ ಆಫ್ಟರ್ ದ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್ ಮೂರು ಮಂದಿದು ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಮೊದ್ಲೇಕ್ ಇಬ್ಬರೇ ಇರ್ತಾರೆ, ಇನ್ನೊಬ್ಬ ಪಾರ್ಟ್ನರ್ ಅಡ್ಮಿಟ್ ಆದಂದ್ರೆ ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಹೊಸ ಪಾರ್ಟ್ನರ್ದು ಕೂಡ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅವ್ನು ಕೊಡ್ತಾರ ಅಂತ ಹೇಳಿದೆ, ಯಾರು ಕೊಡ್ತಾರೆ? ಈ ಓಲ್ಡ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಸ್ಯಾಕ್ರಿಫೈಸ್ ಮಾಡಿ ಹೊಸ ಪಾರ್ಟ್ನರ್ಗೆ ತಮ್ಮ ಶೇರ್ ಒಳಗೆ ತಾವು ಸ್ಯಾಕ್ರಿಫೈಸ್ ಮಾಡಿ ಹೊಸ ಪಾರ್ಟ್ನರ್ಗೆ ಕೊಡ್ತಾರ ಅಂತ ಹೇಳಿದೆ. ಸೊ ಹಾಗಾದ್ರೆ ಆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಮೂರು ಮಂದಿದು ಮೊದ್ಲೇಕ್ ಇಬ್ಬರದಷ್ಟೇ ಇರುತ್ತೆ, ಇನ್ನೊಬ್ಬ ಕೂಡ ಅಡ್ಮಿಟ್ ಆಗ್ತಾನೆ, ಇನ್ನೊಬ್ಬ ಕೂಡ ಬಂದ ಅಂದ್ರೆ ಅವಾಗ ನಾವು ಮೂರು ಮಂದಿದು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ನಾನ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಹೊಸದಾಗಿ ಎಲ್ಲಾದ್ರೂ ಕೂಡ ಮತ್ತೊಮ್ಮೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅವ್ರವ್ರ ಅನುಪಾತನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ that is sacrifice ratio. Sacrifice ratio. So sacrifice ratio ಅಲ್ಲಿ ಏನಾಗುತ್ತೆ, ಪಾರ್ಟ್ನರ್ಗಳು ನಾ ಹೇಳಿದೆ ಹಳೆ ಪಾರ್ಟ್ನರ್ಸ್, ಓಲ್ಡ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಅವರು ತಮ್ಮ ಶೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಒಳಗಿಂದ ಅವರು ಸರ್ಟನ್ ರೇಷಿಯೋನ ಯಾರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ, ನ್ಯೂ ಪಾರ್ಟ್ನರ್ಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ತಮ್ಮ ಶೇರ್ ಅನ್ನ ಅವನಿಗೆ ಬಿಟ್ಟು ಕೊಡ್ತಾರೆ. ತಮ್ಮ ಶೇರ್ ಒಳಗಿಂದ ಸರ್ಟನ್ ಪೋರ್ಷನ್ ಅನ್ನ ಹೊಸ ಪಾರ್ಟ್ನರ್ಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಆ ಸ್ಯಾಕ್ರಿಫೈಸ್ ಮಾಡೋದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾರ್ಯಾರು ಎಷ್ಟೆಷ್ಟು ಕೊಟ್ರು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಪಾರ್ಟ್ನರ್ ಅಡ್ಮಿಟ್ ಆದ್ಮೇಲೆ ಅವನಿಗೆ ಯಾರ್ಯಾರು ಎಷ್ಟೆಷ್ಟು ಕೊಟ್ರು ಅನ್ನೋದನ್ನ ತಿಳ್ಕೊಬೇಕಂದಾಗ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಇವೆರಡೂ ಕೂಡ 6 ಮಾರ್ಕ್ಸ್ ಇಂದ ಪ್ರಾಬ್ಲಮ್ಸ್. ಇವೆರಡೂ ಕೂಡ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರ್ತವೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ದಟ್ ಇಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಸೊ ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಗುಡ್ವಿಲ್ ವ್ಯಾಲ್ಯೂಯೇಷನ್ ಅಡ್ಜಸ್ಟ್ಮೆಂಟ್. ಸೊ ಗುಡ್ವಿಲ್ ಒನ್ಸ್ ತಿಳ್ಕೊಳ್ಳಿ. ಓಕೆ, ಸೊ ಪಾರ್ಟ್ನರ್ಗಳು ನಾ ಹೇಳಿದೆ ಹೊಸ ಪಾರ್ಟ್ನರ್ ಬರ್ಬೇಕಾದ್ರೆ ಕ್ಯಾಪಿಟಲ್ ಮತ್ತೆ ಗುಡ್ವಿಲ್ ಅನ್ನ ತರ್ತಾನೆ ಅಂತ ಹೇಳಿ. ಓಕೆ, ಸೊ ಕ್ಯಾಪಿಟಲ್ ತರ್ತಾನೆ, ಗುಡ್ವಿಲ್ ತರ್ತಾನೆ. ಆ ಕ್ಯಾಪಿಟಲ್ ಅನ್ನ ಫರ್ಮ್ ಒಳಗೆ. ಓಕೆ, ಬಟ್ ಅವ್ರ ಗುಡ್ವಿಲ್ ಅನ್ನ ಯಾರು ಹಂಚ್ಕೋತಾರೆ ಅಂತಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಗಳು ಹಂಚ್ಕೋತಾರೆ. ಹೊಸ ಪಾರ್ಟ್ನರ್ ಏನಾದ್ರೂ ಗುಡ್ವಿಲ್ ತಂದಿದ್ದ ಅಂದ್ರೆ ಆ ಗುಡ್ವಿಲ್ ಅನ್ನ ಹಳೆ ಪಾರ್ಟ್ನರ್ಗಳು ಹಂಚ್ಕೋತಾರೆ. ಯಾಕೆ ಹಂಚ್ಕೋತಾರೆ ಹೇಳಿ? ಬಿಕಾಸ್ ಒಂದ್ ತಿಳ್ಕೊಳ್ಳಿ, ಈಗ ಹಳೆ ಪಾರ್ಟ್ನರ್ಗಳು ತಮ್ಮ ಪ್ರಾಫಿಟ್ಸ್ ಶೇರಿಂಗ್ ರೇಷಿಯೋ ಒಳಗ ಅವನಿಗೂ ಕೂಡ ಒಂದು ಭಾಗ ಕೊಡ್ತಾ ಇದಾರಲ್ಲ, ಅದರ ಕಾಂಪೆನ್ಸೇಷನ್ ಅಂತ ಹೇಳಿ ನೀವು ಏನ್ ಮಾಡ್ತಾರ, ತನ್ನ ರೆಪ್ಯುಟೇಷನ್ ಗುಡ್ವಿಲ್ ತಂದಿರ್ತಾರಲ್ಲ
ಆ ಗುಡ್ ವಿಲ್ ಅದನ್ನ ಇವರಿಬ್ರು ಕಾಂಪೆನ್ಸೇಟ್ ಮಾಡೋದಲ್ಲ, ಅದು ಇವರಿಬ್ರಿಗೂ ಕಾಂಪೆನ್ಸೇಟ್ ಮಾಡೋದಲ್ಲ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಾಂಪೆನ್ಸೇಟ್ ಮಾಡಿದ್ರೆ ಹೊಸ ಪಾರ್ಟ್ನರ್ ಗುಡ್ ವಿಲ್ ಅನ್ನ ಕಾಂಪೆನ್ಸೇಟ್ ಮಾಡಲ್ಲ, ಯಾರಿಗೆ? ಪಾರ್ಟ್ನರ್ಸ್ ಗಳಿಗೆ. ಅಂದ್ರೆ ಸೊ ಹಾಗಾಗಿ ಹೊಸ ಪಾರ್ಟ್ನರ್ ಏನೋ ಗುಡ್ ವಿಲ್ ತಂದ್ರು ಕೂಡ ಅದನ್ನ ಓಲ್ಡ್ ಪಾರ್ಟ್ನರ್ಸ್ ಗಳು ತಮ್ಮ ರೇಷಿಯೋ ಪ್ರಕಾರ ಅಥವಾ ತಮ್ಮ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಕಾರ ಅದನ್ನ ಹಂಚ್ಕೋತಾರೆ. ಓಕೆ, ಸೊ ದಟ್ ಇಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್. ಸೊ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಬರೋದು ದಟ್ ಇಸ್ revaluation of assets, revaluation of assets and liabilities. So revaluation of assets and liabilities. So reassessment ಅಥವಾ revaluation ಎರಡೂ ಕೂಡ ಮಾಡಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಂದ್ರೆ ಮತ್ತೊಮ್ಮೆ ಅಸೆಟ್ಸ್ ಗಳನ್ನ ವ್ಯಾಲ್ಯೂಯೇಷನ್ ಮಾಡೋದು. ಈಗ ನೋಡ್ರಿ, ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗಿ ಎರಡು ವರ್ಷ ಅಥವಾ ಬಹಳ ದಿವಸ ಆಗಿದೆ. ಓಕೆ, ಹೊಸ ಪಾರ್ಟ್ನರ್ ಬಂದ್ಮೇಲೆ ಅವನಿಗೆ ಮತ್ತೊಮ್ಮೆ ಎಲ್ಲ ಅಸೆಟ್ಸ್ ಗಳ ವ್ಯಾಲ್ಯೂ ನಾವನ್ನ ಮತ್ತೊಮ್ಮೆ ವ್ಯಾಲ್ಯೂ ಮಾಡಬೇಕು, ರಿವ್ಯಾಲ್ಯೂ ಮಾಡಬೇಕು. ಎಷ್ಟಾಗುತ್ತೆ? ಮಲ್ಲೇಕ ತಂದಂಗ ಇರುವುದಿಲ್ಲ, ಚೇಂಜ್ ಆಗಿರುತ್ತೆ ರೇಟ್. ಓಕೆ, ಮಲ್ಲೇಕ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ತಂದಿದ್ರೆ 1 lakh rupees ಬಿಲ್ಡಿಂಗ್ ತಗೊಂಡಿದ್ರೆ ಈಗ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ, 1,20,000 ಆಗಿರುತ್ತೆ. ಹೌದಾ? ಸೊ ಆ ರೀತಿ ನಾವು ಇಲ್ಲಿ ರಿವ್ಯಾಲ್ಯೂಯೇಷನ್ ಮಾಡಬೇಕು ಅಸೆಟ್ಸ್ ಇಂದ ಮತ್ತೆ ಲಯಬಿಲಿಟೀಸ್. ಮಲ್ಲೇಕ ಎಷ್ಟು ಮಂದಿ ಕೊಡುತ್ತೆ ಸರ್, ಅದನ್ನೆಲ್ಲ ಕೂಡ ನಾವು ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ, ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಲಯಬಿಲಿಟೀಸ್ ಎಷ್ಟೆಷ್ಟು ಉಳಿದೈತಿ, ಈಗ ಅಸೆಟ್ಸ್ ಎಷ್ಟೆಷ್ಟು ಉಳಿದಾವ, ಎಷ್ಟು ಅಸೆಟ್ಸ್ ಎಷ್ಟೆಷ್ಟು ಬ್ಯಾಲೆನ್ಸ್ ಉಳಿದಾವ, ಎಷ್ಟು ಡೆಪ್ರಿಸಿಯೇಷನ್ ಆಗ್ಯಾವ. ಸೊ ಪ್ರತಿಯೊಂದು ಕೂಡ ನಾವು ರಿವ್ಯಾಲ್ಯೂ ಮಾಡಬೇಕಾಗುತ್ತೆ. ಯಾವಾಗ ಪಾರ್ಟ್ನರ್ ಹೊಸ ಪಾರ್ಟ್ನರ್ ಬಂದ ಮೇಲೆ ಎಲ್ಲ ಆಸ್ತಿಗಳನ್ನ ಮತ್ತು ಎಲ್ಲ ಲಯಬಿಲಿಟೀಸ್ ಗಳನ್ನ ಮತ್ತೊಮ್ಮೆ ವ್ಯಾಲ್ಯೂಯೇಷನ್ ಮಾಡಿ ಅದರದ್ದು ಎಷ್ಟೆಷ್ಟು ವ್ಯಾಲ್ಯೂ ಆಗುತ್ತೆ ಅದನ್ನ ನಾವು ಬರೀಬೇಕಾಗುತ್ತೆ. ಓಕೆ, ದಟ್ ಇಸ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. Revaluation of assets and reassessment of liabilities. So next ನೋಡೋದಾದ್ರೆ that is distribution of accumulated profits. Distribution of accumulated profits. Distribution of accumulated profits. Accumulated profits. ಹಾಗಾದ್ರೆ so what does that mean? Distribution of accumulated profits ಅಂದ್ರೆ ಏನಾಗುತ್ತೆ? ಪ್ರಾಫಿಟ್ಸ್ ಅನ್ನ ಮೊದಲೇ ಈಗ ಫರ್ಮ್ ಅಲ್ಲಿ ಇರ್ತಾರೆ ಅಂತಂದ್ರೆ ಹೊಸ ಪಾರ್ಟ್ನರ್ ಬರೋದಕ್ಕೆ ಮುಂಚೆ ಎಲ್ಲಾ ಅಸೆಟ್ಸ್ ಗಳನ್ನ ರಿವ್ಯಾಲ್ಯೂ ಮಾಡೋದಕ್ಕೆ ಮುಂಚೆ ಆ ಲಾಸ್ಟ್ ಬಂದಿರುವಂತ ಪ್ರಾಫಿಟ್ಸ್ ಗಳನ್ನ ಸೊ ಲಾಸ್ಟ್ ಟೈಮ್ ಬಂದಿರ್ತಾವ ಪ್ರಾಫಿಟ್ಸ್ ಈ ವರ್ಷ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಹಾಗಾದ್ರೆ ಆ ಲಾಸ್ಟ್ ಇಯರ್ ಆಗಿರುವಂತ ಪ್ರಾಫಿಟ್ಸ್ ಅನ್ನ ಯಾರಿಗೆ ಹಂಚಬೇಕು? ಅಡ್ಮಿಷನ್ ಆಗ್ತಿರ್ತಾನೆ ಹೊಸ ಪಾರ್ಟ್ನರ್, ಹಳೆ ಪಾರ್ಟ್ನರ್ ಎಲ್ಲ ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನ ಹಳೆ ಎಲ್ಲ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅನ್ನ ವ್ಯಾಲ್ಯೂ ಮಾಡಿದಾಗ ಆದ್ಮೇಲೆ ಪ್ರಾಫಿಟ್ಸ್ ಗಳನ್ನ ನಾವು ಎಸ್ಟಿಮೇಟ್ ಮಾಡಿದಾಗ ಡಿಫರೆನ್ಸ್ ಬಂದಿದ್ದ ಅಮೌಂಟ್ ಅನ್ನ ಯಾರಿಗೆ ಹಂಚಬೇಕು? ಬರೀ ಹಳೆ ಪಾರ್ಟ್ನರ್ ಅಷ್ಟೇ ಹಂಚಬೇಕು. ಬಿಕಾಸ್ ಹೊಸ ಪಾರ್ಟ್ನರ್ ಇದ್ದಾಗ ಆಗಿರುವಂತ ಪ್ರಾಫಿಟ್ಸ್ ಅಲ್ಲ, ಹಳೆ ಪ್ರಾಫಿಟ್ಸ್ ಹಳೆ ಪಾರ್ಟ್ನರ್ ಇದ್ದಾಗ ಆಗಿರುವಂತ ಪ್ರಾಫಿಟ್ಸ್. ಸೊ ಹಾಗಾಗಿ ಹಳೆ ಪಾರ್ಟ್ನರ್ಸ್ ಗಳಿಗೆ ಅಷ್ಟೇ ಅದು ಹೋಗ್ಬೇಕಾಗುತ್ತೆ. ದಟ್ ಇಸ್ ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ಹಳೆ ಪಾರ್ಟ್ನರ್ಸ್ ಗಳಿಗೆ ಅವ್ರ ರೇಷಿಯೋ ಪ್ರಕಾರ ಆ ಪ್ರಾಫಿಟ್ಸ್ ಅನ್ನ ನಾವು ಹಂಚಬೇಕಾಗುತ್ತೆ. ಬಿಕಾಸ್ ಹೊಸ ಪಾರ್ಟ್ನರ್ ಅಂತ ಬ್ಯಾಲೆನ್ಸ್ ಶೀಟ್ ಹಾಕೋ ಮಟ್ಟನೂ ಕೂಡ ಅವ್ರಿಗೆ ಏನು ಕೊಡುದಿಲ್ಲ, ಹೊಸ ಪಾರ್ಟ್ನರ್ಗೆ ಅವ್ರ ಕ್ಯಾಪಿಟಲ್ ಅಷ್ಟೇ ಇರುತ್ತೆ. ಓಕೆ, ಸೊ ಅದನ್ನ ಬಿಟ್ಟು ಉಳಿದಿದ್ದು ಏನೇನವಲ್ಲ ಅವ್ರಿಗೆಲ್ಲ ಕೂಡ ನಾವು ಹಳೆ ಪಾರ್ಟ್ನರ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಯಾಕಂದ್ರೆ ಆ ಪ್ರಾಫಿಟ್ಸ್ ಆಗಿತ್ತು, ಆ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆಗಿತ್ತು ಪ್ರತಿಯೊಂದು ಪ್ರೀವಿಯಸ್ ಇಬ್ರು ಪಾರ್ಟ್ನರ್ಗಳಿದ್ದಾಗ ಆಗಿರುವಂತ ಪ್ರಾಫಿಟ್ಸ್. ಹಾಗಾಗಿ ಅವರಿಗಷ್ಟೇ ನಾವು ಆ ಪ್ರಾಫಿಟ್ಸ್ ಗಳನ್ನ ಹಂಚಬೇಕು. ಓಕೆ, ದಟ್ ಇಸ್ ಆಲ್ಸೋ ದ ಫಿಫ್ತ್ ಪಾಯಿಂಟ್. ಅಂಡ್ ದ ಲಾಸ್ಟ್ ಪಾಯಿಂಟ್, ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್. Adjustment of partners capital. ಒಂದು ವೇಳೆ ಪಾರ್ಟ್ನರ್ ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಒಂದು ವೇಳೆ ಪಾರ್ಟ್ನರ್ ಹೊಸದಾಗಿ ಏನಾದರೂ ಕ್ಯಾಪಿಟಲ್ ಈಗ ಒಂದು ವೇಳೆ ಅಡ್ಮಿಷನ್ ಆದ್ಮೇಲೆ ಅವ್ರು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಬದಲಾವಣೆ ಏನಾದ್ರು ಕೊಟ್ಟಿದ್ರೆ ಅಥವಾ
ಅಥವಾ ಕ್ಯಾಪಿಟಲ್ಸ್ಗಳು ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ ಅಂತ ಏನಾದರೂ ಕೊಟ್ಟಿದ್ರೆ, ಶಾರ್ಟೇಜ್ ಅಡ್ಜಸ್ಟ್ಮೆಂಟ್ ಇದ್ರೆ, ಅವಾಗ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಐದರ್ ಹೆಚ್ಚಿಗೆ ಕ್ಯಾಪಿಟಲ್ ಇದ್ರೆ ಅದನ್ನ ತಗೋಬಹುದು, ಕಡಿಮೆ ಕ್ಯಾಪಿಟಲ್ ಇದ್ರೆ ಕೊಡಬೇಕು. ಒಂದು ವೇಳೆ ಪ್ರಾಫಿಟ್ಸ್ ಅಲ್ಲಿ ಏನಾದರೂ ಚೇಂಜಸ್ ಅಥವಾ ಕ್ಯಾಪಿಟಲ್ಸ್ ಅಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ ಆ ಕ್ಯಾಪಿಟಲ್ಸ್ ಅನ್ನ ನಾವು ಅಡ್ಜಸ್ಟ್ ಮಾಡಬೇಕು. ಹೆಚ್ಚಿಗೆ ಆಗಿದ್ರೆ ತಗೋಬೇಕು, ಕಡಿಮೆ ಆದ್ರೆ ಕೊಡಬೇಕು, ಪಾರ್ಟ್ನರ್ಗಳು ಕೊಡಬೇಕು. ಓಕೆ, ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತಾರೆ. ಓಕೆ, ಸೊ ಅದು ಕೂಡ ಇದರೊಳಗೆ ಬರುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ at the time of admission of a new partner. ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಬೇಕಾದ್ರೆ ಏನೇನು ಪಾಯಿಂಟ್ಸ್ ಬರ್ತಾವ, ಏನೇನು ಕ್ಯಾಲ್ಕುಲೇಷನ್ ಮಾಡಬೇಕು ಅದೆಲ್ಲ ಇದ್ರೊಳಗೆ ಬರ್ತದೆ. ಓಕೆ, ಸೊ ದೋಸ್ ಆರ್ ದ ಥಿಂಗ್ಸ್. ಸೊ ಜಸ್ಟ್ ಸಿ, ಇದ್ರ ಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ 6 ಮಾರ್ಕ್ಸ್ ಅಂತ ಪ್ರಾಬ್ಲಮ್ ಬರುತ್ತೆ. ಓಕೆ, ಉಳಿದಿದ್ದ ಸಂಬಂಧಪಟ್ಟಿದ ಹಾಗೆ 12 ಮಾರ್ಕ್ಸ್ ಅಂತ ಲೆಕ್ಕ ಬರುತ್ತೆ ಫಾರ್ 3rd, 4th, 5th, 6th. ಅದರ ಪಾಯಿಂಟ್ಸ್ ನೋಡಿದ್ರೆ ನಮ್ಗೆ 12 ಮಾರ್ಕ್ಸ್ ಇಂದ ಪ್ರಾಬ್ಲಮ್ ಬರುತ್ತೆ ಈ ಚಾಪ್ಟರ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ಫಸ್ಟ್ ಪಾಯಿಂಟ್ ನೋಡೋಣ, ದಟ್ ಇಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಏನು? So whenever the new partner is being admitted, so admitted new partner, okay, so acquires share in profits. So profits ಒಳಗ ಒಂದು ಕೂಡ ಶೇರ್ ನ acquire ಮಾಡ್ಕೊತಾನೆ from old partners. old partners ಕಡೆಯಿಂದ ಅವ ಶೇರ್ ನ acquire ಮಾಡ್ಕೊತಾನೆ. old partners sacrifice share of profit to new partners. So new partner ಗೆ ಅವರು old partners ಏನ್ ಮಾಡ್ತಾರೆ, sacrifice ಮಾಡ್ತಾರೆ ಅಂತ ಹೇಳಿದ್ದಾರೆ. Okay, so that is what the new profit sharing ratio. Whenever there is admission of a new partner, the new partner acquires share from the old partners. Okay, so the old partners sacrifice their share of profit to a new partner. Okay, so this is new profit sharing ratio. So let us see the example for it. Okay, one problem ನೋಡ್ಕೊಳ್ಳೋಣ. That is problem on new profit sharing ratio. Just see the problem. Anil and Vishal are partners sharing profits in the ratio of 4:3:2. So first you need to write the given. Okay, so solution given, that is Anil and Vishal. So their ratio is 4:3:2. Anil, Vishal and Sumit. Okay, Sumit. Earlier there were only 2 partners and the new partner gets admitted. Problem number 1. Anil and Vishal are partners sharing profits in the ratio 4:3:2. Okay, they admitted Sumit as a new partner for 1/5 share in the future profits of the firm. Calculate new profit sharing ratio NPSR of all partners. So ಏನ್ ಕೊಟ್ಟಿದ್ದಾರೆ ಆ ಡೀಟೇಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಫಸ್ಟ್ ಏನಿದೆ, ಅನಿಲ್ ಮತ್ತೆ ವಿಶಾಲ್, ಸೊ ಇಬ್ಬರು ಪಾರ್ಟ್ನರ್ ಇದ್ದಾರೆ. ಅವ್ರ ರೇಷಿಯೋ ಎಷ್ಟು? 3:2. 3:2. ಅನಿಲ್ ಅಂಡ್ ವಿಶಾಲ್ ಇವನ್ ಬರ್ಕೋತೀವಿ 3:2. ದೇ ಅಡ್ಮಿಟೆಡ್ ಸುಮಿತ್ ಆಸ್ ಅ ನ್ಯೂ ಪಾರ್ಟ್ನರ್. ಇಲ್ಲ ಬಂದ್ರೆ ಸುಮಿತ್ ಅಡ್ಮಿಟೆಡ್ ಎಷ್ಟು ಅಡ್ಮಿಟ್ ಮಾಡಿದ್ದಾರೆ? See, 1/5 share in future profits. So admitted for 1/5 share in profits.
ಪ್ರಾಫಿಟ್ಸ್ ಒಳಗ 1/5 ಶೇರ್ ನ ಅವನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಓಕೆ, ದೇ ಅಡ್ಮಿಟೆಡ್ ಆಯ್ತು. ಸೊ 1/5 ಶೇರ್ ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಫ್ಯೂಚರ್ ಪ್ರಾಫಿಟ್ಸ್ ಅಲ್ಲಿ ಕ್ಯಾಲ್ಕುಲೇಟ್ NPSR ಅಂತ ಹೇಳಿದ್ರು. ಸೊ NPSR ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಷ್ಟು ಡೀಟೇಲ್ಸ್ ಯೂಸ್ ಮಾಡಿಕೊಂಡು ನಾವು NPSR ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ನೋಡ್ರಿ, ಪ್ರಾಬ್ಲಮ್ ಅಲ್ಲಿ ಅವರು ರೇಷೋ ಕೊಟ್ಟಿದ್ದಾರೆ, ದಟ್ ಇಸ್ ಓಲ್ಡ್ ರೇಷೋ ಕೊಟ್ಟಿದ್ದಾರೆ. ಓಲ್ಡ್ ರೇಷೋ, ಓಕೆ, ಓಲ್ಡ್ ರೇಷೋ ಕೊಟ್ಟಿದ್ದಾರೆ. ಹೊಸ ಪಾರ್ಟ್ನರ್ ಅನ್ನ ಪ್ರಾಫಿಟ್ಸ್ ಅಲ್ಲಿ ಶೇರ್ ಕೊಟ್ಟಿದ್ದಾರೆ. ನಾವು ಪ್ರಾಫಿಟ್ಸ್ ಆಗೋದಿಲ್ಲ, ಅದರೊಳಗೆ 1/5 ಶೇರ್ ನ ಕೊಡು. ಸೊ ಹಾಗಾಗಿ we should assume that the total profits of the firm is 1. Okay, so very let's assume total profits is equal to 1. So total profits ಒಳಗೆ 1/5 ಅಂಶ ಹೊಸ ಪಾರ್ಟ್ನರ್ ಕೊಡ್ತೇವೆ ಅಂತ ಹೇಳಿ ಅಲ್ಲೇ ಇದೆ. ಹೌದಾ? ಸೊ ಈಗ ಟೋಟಲ್ ಪ್ರಾಫಿಟ್ಸ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದ್ರೆ ರಿಮೈನಿಂಗ್ ಶೇರ್ ನ ಕಂಡುಹಿಡಿಯಬೇಕು. 1/5 ಒಳಗೆ 1/5 ಅಂಶ ಹೋದ್ರೆ ಉಳಿದಿದ್ದ 4/5 ಅಂಶ ಯಾರು ಹಂಚ್ಕೋತಾರೆ? ಅನಿಲ್ ಮತ್ತು ವಿಶಾಲ್ ಹಂಚ್ಕೋತಾರೆ. ಹೌದಾ? ಅಸ್ಯೂಮ್ ಮಾಡ್ಕೊಳ್ಳಿ ಏನಂತೇಳಿ ಟೋಟಲ್ ಪ್ರಾಫಿಟ್ಸ್ ಅನ್ನ 1 ಅಂತ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ. ಓಕೆ, ಯಾಕಂದ್ರೆ ನಮಗೆ ಪ್ರಾಫಿಟ್ಸ್ ಗೊತ್ತಿಲ್ಲ, 1/5 ಅಂಶ ಕೊಡ್ತೇವೆ ಅಂತ ಹೇಳಿದಾರೆ ಯಾರಿಗೆ? ಹೊಸ ಪಾರ್ಟ್ನರ್ಗೆ. ಆದ್ರೆ ನಮ್ಗೆ ಪ್ರಾಫಿಟ್ಸ್ ಗೊತ್ತಿಲ್ಲ, ಪ್ರಾಫಿಟ್ಸ್ ಗೊತ್ತಿರದೆ ನಾವು ಹೇಗೆ 1/5 ಅಂಶ ಕೊಡೋಕ್ಕಾಗುತ್ತೆ? ಸೊ ಹಾಗಾಗಿ ನಾವೇನ್ ಮಾಡಬೇಕು? ಲೆಟ್ಸ್ ಅಸ್ಯೂಮ್ ದ ಟೋಟಲ್ ಪ್ರಾಫಿಟ್ಸ್ ಇಸ್ ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡ್ತೀವಿ ಪ್ರಾಫಿಟ್. ಆ 1 ಪ್ರಾಫಿಟ್ಸ್ ಒಳಗೆ ನಾವು 1/5 ಅಂಶನ ಸುಮಿತ್ ಕೊಡ್ತೇವೆ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ? ರಿಮೈನಿಂಗ್ ಶೇರ್ ಸಿಗುತ್ತೆ. ಏನು ಉಳಿತೈತಲ್ಲ ಅದನ್ನ ಪಾರ್ಟ್ನರ್ಗಳಿಗೆ ಹಂಚಕ್ ಬರ್ತೈತೆ. ದಟ್ ಇಸ್ ಅನಿಲ್ ಅಂಡ್ ವಿಶಾಲ್. ಹೌದಾ? ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ರಿಮೈನಿಂಗ್ ಶೇರ್. ಸೊ ರಿಮೈನಿಂಗ್ ಶೇರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ರಿಮೈನಿಂಗ್ ಶೇರ್ ಏನು? ದಟ್ ಇಸ್ ದ ಟೋಟಲ್ ಪ್ರಾಫಿಟ್ಸ್ ಇಸ್ 1 ಮೈನಸ್ ಸುಮಿತ್ ಶೇರ್ ಎಷ್ಟು? ದಟ್ ಇಸ್ 1 divided by 5. 1 divided by 5. So 1 minus 1 divided by 5. Total 1 profits 1 ಅಂತ ಕನ್ಸಿಡರ್ ಮಾಡಿದ್ರೆ ಅದರೊಳಗೆ 1/5 ಅಂಶನ ಡಿಡಕ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ತಿಳ್ಕೊಳ್ಳಿ, ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳಿ. ಇಲ್ಲಿ ಏನು ಇಲ್ಲ ಡಿನಾಮಿನೇಟರ್ ಅಂತಂದ್ರೆ it is 1, right? So you should take the LCM of it. LCM total ಯಾವ ಡಿನಾಮಿನೇಟರ್ ಯಾವುದು ಜಾಸ್ತಿ ಇದೆ? ಸೊ 5 ಜಾಸ್ತಿ ಇದೆ. 5 as it is. ಓಕೆ, ಈ 5 ನ ಇಲ್ಲ ಅಂದ್ರೆ ಈ 1 ನ ಇಲ್ಲ. ಓಕೆ, ಸೊ 5 1s are 5, 1 1s are 1, that is 4 divided by 5. ಇದೊಂದು ಸ್ವಲ್ಪ ಗೊತ್ತಿರಲಿ. ರಿಮೈನಿಂಗ್ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 1 minus 1 divided by 5 ಏನು ಇಲ್ಲ ಅಂದ್ರೆ ಡಿನಾಮಿನೇಟರ್ 1 ಇರುತ್ತೆ. ಸೊ LCM ತಗೊಂಡ್ರೆ 5 ಬಂತು. LCM 5 ತಗೊಂಡ್ರೆ ಲಾಗ್ ನಂಬರ್ 5. ಸೊ 5 LCM ತಗೊಂಡಿದ್ವಿ. 1 5 LCM ತಗೊಂಡ್ರೆ 5 ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಮಾಡಿದ್ವಿ ನ್ಯೂಮರೇಟರ್ ಡಿನಾಮಿನೇಟರ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಸೊ ಈ ಸೈಡ್ ಡಿನಾಮಿನೇಟರ್ ವ್ಯಾಲ್ಯೂ ನ ಈ ಸೈಡ್ ನ್ಯೂಮರೇಟರ್ ವ್ಯಾಲ್ಯೂ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಈ ಸೈಡ್ ನ್ಯೂಮರೇಟರ್ ವ್ಯಾಲ್ಯೂ ನ ಈ ಸೈಡ್ ಡಿನಾಮಿನೇಟರ್ ವ್ಯಾಲ್ಯೂ ನ ಈ ಸೈಡ್ ನ್ಯೂಮರೇಟರ್ ವ್ಯಾಲ್ಯೂ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಇಸ್ 5 minus 1 that is 4 divided by 5. ರಿಮೈನಿಂಗ್ ಶೇರ್ ಕ್ಯಾಲ್ಕುಲೇಷನ್ ಆಯ್ತು. ನೆಕ್ಸ್ಟ್ ಏನು ಅಂತಂದ್ರೆ ಉಳಿದಷ್ಟು 4 divided by 5. ಆ 4 divided by 5 ಯಾರಿಗೆ ಹೋಗ್ಬೇಕು? ಅನಿಲಿನ ಮತ್ತೆ ವಿಶಾಲ್ ಹೋಗೋದಲ್ಲ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದ್ರದ್ದು ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಯಾರು? ಅನಿಲ್ ಅಲ್ಲ. ಸೊ ಅನಿಲ್ ಶೇರ್. ಓಕೆ, ಸೊ ಅನಿಲ್ ಶೇರ್ ಅನ್ನು ನೋಡೋಣ. ಸೊ ದಟ್ ಇಸ್ ಪಾರ್ಟ್ನರ್ಸ್
share NPSR is equal to partners share into remaining share. Okay, so I have written in shortcut remaining share. So partners share is what was the profit sharing ratio of Anil? That is 3 divided by 5. So 3 plus 2. The denominator will be 5 and this denominator will be also 5. 3 divided by 5, 2 divided by 5. Into the remaining share is 4 divided by 5. We have calculated it. Just substitute the values. 4 divided by 5. Multiply it. 5 5 is 25. What is that? 12. 12 divided by 25. Just multiply those numerators and denominators. So that is Anil's share. Anil's share and the next share of Vishal. Okay. So Vishal the share is the whole share. That is 2 divided by 5. 2 divided by 5 minus 4/5. That is remaining share. Substitute for it. Same. Multiply ಮಾಡಿ ಎಷ್ಟಾಗುತ್ತೆ 4 2s are 8 25 8 divided by 25. So you need to substitute the values. So ಏನಿದೆ ಒಂದು 12 divided by 25 ಮತ್ತು ಇನ್ನೊಂದು 8 divided by 25. Okay, so 12 divided by 25 8 divided by 25 ಹೊಸ ಪಾರ್ಟ್ ಇದು ಅನಿಲ್. Okay, so second part is Vishal and third partner Sumit. ಹೌದಾ? So third partner Sumit share ಎಷ್ಟು 1 divided by 5. 1 divided by 5. So ಇದರ LCM ತಗೊಳ್ಳಿ. Okay, 25 5 25 5 ಎಲ್ಲ 5 ಡೇಸ್ ಹೋಗುತ್ತೆ. 5 5s 5s 1s 5 1s 1 as it is. So that is 5 into 5 25. Okay, 5 that is 25. The LCM is 25. Okay, so we just need to substitute the values. So 25 yes sir, 25 1s 25, 25 1s 25, 5 5s 25. Just substitute the values. That is 12 1s 12, 8 1s 8. That is 5 1s 5. The answer is the new profit sharing ratio NPSR is 12:8:5. Anil, Vishal and Sumit. All the three partners profit sharing ratio we have calculated. All the three partners profit sharing ratio we have calculated. That is 12:8:5. ಏನ್ ಮಾಡಿದ್ವಿ ಜಸ್ಟ್ ಹೇಳ್ತೀನಿ ಚೆಕ್ಕೊಡಿ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫಸ್ಟ್ ಅವ್ರು ಓಲ್ಡ್ ರೇಷಿಯೋ ಮಾಡಿದ್ರೆ ಓಲ್ಡ್ ರೇಷಿಯೋ ಆದ್ಮೇಲೆ ಸುಮಿತ್ ಎಷ್ಟು ರೇಷಿಯೋ ಕೊಟ್ಟಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಇಸ್ 1/5 ಔಟ್ ಆಫ್ ಪ್ರಾಫಿಟ್ಸ್. NPSR ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದಾಗ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ನಾವು ಏನು ಕನ್ಸಿಡರ್ ಮಾಡ್ಕೊಂಡಿವಿ ಪ್ರಾಫಿಟ್ಸ್ ಕೊಟ್ಟಿಲ್ಲ ನಮಗೆ. ಸೊ ಟೋಟಲ್ ಪ್ರಾಫಿಟ್ಸ್ ನ 1 ಅಂತ ಕನ್ಸಿಡರ್ ಮಾಡಿದ್ರೆ ಆ ಟೋಟಲ್ ಪ್ರಾಫಿಟ್ಸ್ ಒಳಗೆ ಹೊಸ ಪಾರ್ಟ್ನರ್ ಕೊಟ್ಟಿದ್ದನ್ನ ಕಳೆದ್ರೆ ರಿಮೈನಿಂಗ್ ಎಷ್ಟು ಉಳಿಯುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ರಿಮೈನಿಂಗ್ ಶೇರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ. ಸೊ ರಿಮೈನಿಂಗ್ ಶೇರ್ ಸೊ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ 1/1 ಏನು ಇಲ್ಲ ಅಂತಂದ್ರೆ ಡಿನಾಮಿನೇಟರ್ 1 ಇರುತ್ತೆ. ಸೊ ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ 4/5 ಬಂತು. ನೆಕ್ಸ್ಟ್ ಅದಾದ್ಮೇಲೆ ಏನು ಮಾಡಿದ್ವಿ ಸೊ ವಿ ಹ್ಯಾವ್ gone through the calculation of NPSR. So our partner share into the remaining share. So partner share that is old share. Okay, old share is 3/5. 3/5. So Anil is 3/5 into remaining share we have calculated that is 4/5. We have multiplied it. So we have got 12:25. So the similar way we can proceed with the Vishal. So 2/5 into 2/5 of Vishal share as well as the remaining share. So we have multiplied it. We have got 8/25. ಮತ್ತೆ ಏನು ಮಾಡಿದ್ರೆ ಅದನ್ನ ಮೂರು ಮಂದಿಗೂ ಕೂಡ ನಮಗೆ
So new partner share 1 5 ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಡಿನಾಮಿನೇಟರ್ LCM ತಗೊಂಡಾಗ LCM ತಗೊಂಡ್ವಿ, ದಟ್ ಇಸ್ LCM is 25. ಸೊ 25 ಹಚ್ಕೊಂಡಿದೆ LCM. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 12 8 ಸಾರಿ 25 1 25 25 1 25 5 5 25. ಓಕೆ, ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 12 8 1 8 5 5 ನ್ಯೂಮರೇಟರ್ ನಾವು ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ. ದಟ್ ಇಸ್ 12:8:5, the new profit sharing ratio of all the partners. Okay, so this is how we calculate the